ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮಿರ್ಚಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಮಿರ್ಚಿ ಬಜ್ಜಿ ಮತ್ತು ಮಂಡಕ್ಕಿ ಒಗ್ಗರಣೆ ಅಂತಾರಲ್ಲ ಅದು ಮಾಡಿದ್ವಿ. ಮಿರ್ಚಿ ಬಜ್ಜಿನ ಮಾತ್ರ ರೆಸಿಪಿಲಿ ಹಾಕ್ತಾಯಿದ್ದೀನಿ. ಈಗ ಒಂದು ಕಪ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಬೇಕಿಂಗ್ ಪೌಡ್ರ್, ಒಂದು ಚಿಟಿಕೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ ಈ ಥರ ಪೂರ್ತಿ ಗಟ್ಟಿನೂ ಆಗಬಾರ್ದು, ನೀರು ಆಗಬಾರ್ದು, ಈ ಥರ ಕಲಿಸ್ಬೇಕು. ಹೆಚ್ಚಿಟ್ಕೊಂಡಿದ್ದೀವಿ ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹೆಚ್ಚಿಟ್ಕೊಂಡಿದ್ದು. ಈಗ ಹಾಕ್ತಾಯಿದ್ದೀವಿ ನೋಡಿ ಮಿರ್ಚಿ. ಫುಲ್ ಮೆಣಸಿನ್ಕಾಯಿ ಆದರೆ ಅದಕ್ಕೆ ಮಧ್ಯ ಸೀಳಿ ಜೀರಿಗೆ ಉಪ್ಪು ತುಂಬಬೇಕು. ಇದಕ್ಕೆ ದೊಡ್ಡ ಮೆಣಸಿನ್ಕಾಯಿನ ಸೀಳಿ ಮಾಡ್ತಾ ಇರೋದ್ರಿಂದ ಹಾಗೆ ಹಾಕ್ತಾಯಿದ್ದೀವಿ. ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಮಿರ್ಚಿ ಬಜ್ಜಿ. ನೋಡಿ ಈಗ ಫ್ರೈ ಆಗ್ತಾಯಿದೆ. ಆಯಿಲ್ ಕೂಡ ಜಾಸ್ತಿ ಹಾಕಿಲ್ಲ, ಕರಿಯೋಕ್ಕೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ. ನೋಡಿ ಒಂದು ಕಡೆ ತಿರುಗಿ ಹಾಕಿದ್ಮೇಲೆ ಹೀಗೆಲ್ಲ ಹೊಂಬಣ್ಣ ಬ್ರೌನ್ ಕಲರ್ ಬರೋವರೆಗೂ ಒಂಥರ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀವಿ. ಇದನ್ನು ಕಳ್ಳೆಪುರಿ ಒಗ್ಗರಣೆಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕಳ್ಳೆಪುರಿ ಒಗ್ಗರಣೆಗಿನ ರೆಸಿಪಿ ಇನ್ನೊಂದು ಸಲ ಹಾಕ್ತೀನಿ. ಮಂಡಕ್ಕಿ ಒಗ್ಗರಣೆ ಅದನ್ನು ಇನ್ನೊಂದು ಸಲ ಹಾಕ್ತೀನಿ. ಈಗ ನೋಡಿ ಬಜ್ಜಿನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ಇದೇ ಹಿಟ್ಟಿಂದ ಪಡವಲಕಾಯಿ ಇರ್ತಾವಲ್ಲ ಅದರ ಬಜ್ಜಿ ಕೂಡ ಸ್ವಲ್ಪ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಇದು ಪಡವಲಕಾಯಿ ರೌಂಡಾಗಿ ಹೆಚ್ಚಿ ಅದೇ ಹಿಟ್ಟಿನಲ್ಲಿ ಕಲಸಿ ಹಾಕಿ ಮಾಡ್ತಾಯಿದ್ದೀವಿ. ನೋಡಿ ಹೆಂಚಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ವಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಖಾರ ಬೇಕಾದರೆ ಹಾಕ್ಕೋಬೋದು, ನಾವು ಹಾಕಿಲ್ಲ. ಸುಮ್ಮನೆ ಸಾಲ್ಟು, ಕಡಲೆಬೇಳೆ ಹಿಟ್ಟು, ಬೇಕಿಂಗ್ ಪೌಡರ್ ಹಾಕಿದ್ದೀವಿ. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಎಲ್ಲ ಈಗ ಒಂದು ಪ್ಲೇಟ್ಗೆ ತೆಗಿತೀವಿ. ಇದ್ರ ಜೊತೆಗೆ ಮಂಡಕ್ಕಿ ಒಗ್ಗರಣೆ ಅಂತೀವಲ್ಲ ಅದನ್ನು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ. ಈಗ ನೋಡಿ ಇನ್ನೂ ಇಷ್ಟು ಉಳಿದಿದೆ, ಅದನ್ನು ಆಮೇಲೆ ಮಾಡ್ತೀವಿ. ನೋಡಿ ಈಗ ಕರೆದು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀವಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬಜ್ಜಿ. ಪಡವಲಕಾಯಿ ಬಜ್ಜಿ ಕೂಡ ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ನಾನು ಲಾಸ್ಟ್ ಓದಿತ್ತಲ್ಲ ಸ್ವಲ್ಪ ಅದನ್ನು ಕರಿತಾ ಇದ್ದೀವಿ, ಫ್ರೈ ಮಾಡ್ತಾ ಇದ್ದೀವಿ. ಅದು ಕೂಡ ನೋಡಿ ಇಲ್ಲಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಅದರ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದ್ರ ಜೊತೆಗೆ ಪಡವಲಕಾಯಿ ಬಜ್ಜಿ ಹಾಕ್ಕೊಂಡು ಮಿರ್ಚಿ ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.